ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನರಸಿಂಹೋಖಿಲಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಕಲ್ಯಾಣಾದ್ಭುತಗಾತ್ರಾರ್ಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನೌಮಿನ್ಯಾಯ ಸುಧಾದಿಕರ್ಜರ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರ್ಯ ಸುಧಾರತಾನ್ ಶಾಸ್ತ್ರೇಷು ಪಾರದರ್ಶ್ಮಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಏಕಾದಶೀಮಹಂ ವಂದೇ ಪದ್ಮನಾಭಪ್ರಿಯಾಂ ಸತೀಂ ರಮಾಂ ಶೋಭನಸಲ್ಲೋಕದಾತ್ರೀಂ ಸೌಭಾಗ್ಯದಾಯಿನೀಂ. ಸ್ವಸ್ತ್ಯಸ್ತು ಹರಿ ಓಂ ಹರಿ ಓಂ ಹರಿ ಓಂ. ಬ್ರಹ್ಮವೈವರ್ತ ಪುರಾಣದಲ್ಲಿಯ ಏಕಾದಶಿ ಮಹಿಮೆಗಳನ್ನು ತಿಳಿತಾ ಇದ್ದೇವೆ. ಆಶ್ವಿನ ಕೃಷ್ಣಪಕ್ಷ ಏಕಾದಶಿ ರಮಾ ಏಕಾದಶಿ. ಆ ರಮಾ ಏಕಾದಶಿಯ ಮಹಿಮೆಯ ಬಗ್ಗೆ ಧರ್ಮರಾಜ ಕೃಷ್ಣ ಪರಮಾತ್ಮನಿಗೆ ಕೇಳಿದಾಗ ಕೃಷ್ಣ ಪರಮಾತ್ಮ ಆ ಏಕಾದಶಿಯ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಕಿನ್ನಾಮ ಏಕಾದಶಿ ಭವೇತ್, ಕಾರ್ತೀಕ ಕೃಷ್ಣಪಕ್ಷ ಏಕಾದಶಿ ಯಾವುದು ಅಂತ ಪ್ರಶ್ನೆ ಮಾಡ್ತಾರೆ. ಅರ್ಥಾತ್ ಆಶ್ವಿನ ಕೃಷ್ಣಪಕ್ಷ ಏಕಾದಶಿ, ಅದರ ಹೆಸರೇನು, ಅದರ ಮಹಿಮೆ ಏನು? ಧರ್ಮರಾಜ ಪ್ರಶ್ನೆ ಮಾಡಿದಾಗ ಕೃಷ್ಣ ಪರಮಾತ್ಮ ಉತ್ತರ ಕೊಡ್ತಾ ಇದ್ದಾನೆ. ಶ್ರೂಯತಾಂ ರಾಜಶಾರ್ದೂಲ ಕಥಯಾಮಿ ತವಗ್ರತಃ ರಮಾ ನಾಮ್ನಿ ಸುಶೋಭನ. ರಮಾ ಎಂಬ ಹೆಸರಿನ ಸುಶೋಭನ ಅತ್ಯಂತ ಪರಮಮಂಗಲಪ್ರದವಾದ ಈ ಏಕಾದಶಿಯ ಮಹಿಮೆಯನ್ನು ನಾನು ಹೇಳ್ತೇನೆ. ಮುಚುಕುಂದ ಮುಚುಕುಂದ ಅಂತ ಒಬ್ಬ ರಾಜ ಇದ್ದಾನೆ. ದೇವೇಂದ್ರನ ಜೊತೆಗೆ ಅವನು ಸಖ್ಯವನ್ನು ಬೆಳೆಸಿಕೊಂಡ. ಯಮದೇವರು, ವರುಣ, ಕುಬೇರ ಹಾಗೂ ವಿಭೀಷಣನ ಜೊತೆಗೂ ಕೂಡ ಅವನ ಸಖ್ಯ ಇತ್ತು. ವಿಷ್ಣು ಭಕ್ತನಾಗಿದ್ದಾನೆ. ಸತ್ಯಸಂಧ. ಏನು ಪ್ರತಿಜ್ಞೆ ಮಾಡ್ತಾನೆ ಆ ಪ್ರತಿಜ್ಞೆಯನ್ನು ಪರಿಪೂರ್ಣ ಅಚ್ಚುಕಟ್ಟಾಗಿ ಮಾಡ್ತಾನೆ. ಅಂಥ ಮಹಾನುಭಾವ ಅವನು ಯಾವುದೇ ಅಡಚಣೆಗಳಿಲ್ಲದೆ, ಯಾವುದೇ ಅಡ್ಡಿಗಳಿಲ್ಲದೆ, ಯಾವುದೇ ಆತಂಕಗಳಿಲ್ಲದೆ ರಾಜ್ಯವನ್ನು ಶಾಸನೆ ಮಾಡ್ತಾ ಇದ್ದಾನೆ. ಆ ಮುಚುಕುಂದರಾಜನಿಗೆ ಒಬ್ಬಳು ಮಗಳು. ಆ ಮಗಳು ಚಂದ್ರಭಾಗ ಅಂತ. ಹೆಸರು ಚಂದ್ರಭಾಗ. ಹೆಸರು ಮಾತ್ರ ಚಂದ್ರಭಾಗ ಅಂತ ಅಲ್ಲ, ಚಂದ್ರಭಾಗ ಎಂಬ ಹೆಸರಿನ ನದಿ, ಅರ್ಥಾತ್ ನದಿಗೆ ಅಭಿಮಾನಿಯಾದ ದೇವತೆ. ಆ ನದ್ಯಭಿಮಾನಿಯಾದ ದೇವತೆಯೇ ಆ ಮುಚುಕುಂದರಾಜನಿಗೆ ಮಗಳಾಗಿ ಬಂದಿದ್ದಾಳೆ. ಎಂಥ ಪುಣ್ಯ ನೋಡಿ, ಎಂಥ ಪಾವಿತ್ರ್ಯ ನೋಡಿ. ನದಿ ಅಭಿಮಾನಿ ದೇವತೆ ಮಗಳಾಗಿ ಬರೋದು ಅಂತ ಅಂದರೆ ಮುಚುಕುಂದನ ಘನತೆ ಏನು, ಮುಚುಕುಂದನ ಅದ್ಭುತ, ಅವನ ಚಿಂತನೆ, ಅವನ ಸಾಧನೆಗಳು ಎಷ್ಟು ಅಂತ ಬಹಳ ಆಶ್ಚರ್ಯ ಅಂತ ಅನ್ನಿಸ್ತದೆ. ಚಂದ್ರಸೇನನ ಮಗ ಶೋಭನ ಅಂತ. ಆ ಶೋಭನನಿಗೆ ತನ್ನ ಮಗಳನ್ನು ಚಂದ್ರಭಾಗಾಳನ್ನು ವಿವಾಹ ಮಾಡಿ ಕೊಟ್ಟುಬಿಟ್ಟಿದ್ದಾನೆ. ಒಂದು ಸಲ ಆ ಶೋಭನ ಮತ್ತು ಚಂದ್ರಭಾಗ ಅವರಿಬ್ಬರು ಮನೆಗೆ ಬಂದಿದ್ದಾರೆ. ಮುಚುಕುಂದನ ಮನೆಗೆ ಬಂದಿದ್ದಾರೆ. ಶೋಭನ ತನ್ನ ಮಾವನ ಮನೆಗೆ ಬಂದಿದ್ದಾರೆ. ಸರಿಯಾಗಿ ಅದೇ ಪ್ರಸಂಗದಲ್ಲಿ ಏಕಾದಶಿ ಪ್ರಾಪ್ತವಾಗ್ತಾ ಇದೆ. ರಮಾ ಏಕಾದಶಿ ದಶಮಿ ದಿವಸ ಎಲ್ಲ ಕಡೆಗೆ ಘೋಷಣೆ ಮಾಡಿಸ್ತಾ ಇದ್ದಾನೆ ರಾಜ. ನೋಡಿ, ಆಗಿನ ಕಾಲದಲ್ಲಿ ಅಂಬರೀಷನ ಕಥೆಯನ್ನು ಕೇಳ್ತೇವೆ, ಅನೇಕ ರಾಜರ ಕಥೆಗಳನ್ನು ನಾವು ಕೇಳ್ತೇವೆ.
ಎಲ್ಲ ಕಡೆಗೆ ತನ್ನ ರಾಜ್ಯದಲ್ಲಿ ಡಂಗುರ ಹೊಡಿಸೋದು. ದಶಮಿ ಪ್ರಾರಂಭವಾಗ್ತಾ ಇದೆ, ತಿಥಿತ್ರಯ ಪ್ರಾರಂಭವಾಗ್ತಾ ಇದೆ, ಎಲ್ಲರೂ ಜಾಗರೂಕರಾಗಿ ಇರಬೇಕು. ತಿಥಿತ್ರಯದ ಧರ್ಮಗಳನ್ನು ಪ್ರತಿಯೊಬ್ಬರೂ ಕೂಡ ಪಾಲನೆ ಮಾಡಬೇಕು. ಇವತ್ತಿನ ಹಾಗೆ ಪಂಚಾಂಗಗಳ ಆವಾಗ ಬೇಕಾಗಿದ್ದಿಲ್ಲ. ಹೀಗಾಗಿ ಆ 3 ದಿನದ ಆ ವ್ರತ ಬಂತು ಅಂತ ಎಲ್ಲ ಕಡೆಗೆ ಘೋಷಣೆ ಮಾಡ್ತಾ ಇದ್ದಾರೆ. ಚಂದ್ರಭಾಗ ಅವಳಿಗೆ ಚಿಂತೆಯಾಗಿದೆ. ಏನು ಚಿಂತೆ ಅಂದರೆ, ಶೋಭನನಿಗೆ ಉಪವಾಸ ಮಾಡಲಿಕ್ಕಾಗೋದಿಲ್ಲ. ಯದ್ಯಪಿ ತರುಣ, ಆದರೆ ಉಪವಾಸ ಮಾಡಲಿಕ್ಕಾಗೋದಿಲ್ಲ. ಉಪವಾಸ ಅಂದ್ರೇ ಅವರಿಗೆ ಆಗೋದಿಲ್ಲ. ಏನು ವಿಚಿತ್ರ ನೋಡ್ರಿ, ಕೆಲವರ ಪ್ರಸಂಗ ಬಹಳ ವಿಚಿತ್ರವಾಗಿರ್ತದೆ. ಏಕಾದಶಿ ಉಪವಾಸ ಮಾಡಲಿಕ್ಕಾಗೋದಿಲ್ಲ ಅಂಥ ಗಂಡನನ್ನು ಕಟ್ಟಿಕೊಂಡ ಚಂದ್ರಭಾಗ ನದಿ ಅಭಿಮಾನಿಯಾದ ದೇವತೆ. ಪುರಾಣವೇ ಹೇಳ್ತದೆ, ಚಂದ್ರಭಾಗ ಸರಿದ್ವರ ಅಂತ ಹೇಳ್ತದೆ. ಅಂತಹ ಸರಿತ್ ಶ್ರೇಷ್ಠ, ನದಿ ಶ್ರೇಷ್ಠ ಚಂದ್ರಭಾಗ ದೇವತೆ. ಆ ಚಂದ್ರಭಾಗೆಯ ಗಂಡನಿಗೆ, ಶೋಭನನಿಗೆ ಏಕಾದಶಿ ಉಪವಾಸ ಮಾಡಲಿಕ್ಕಾಗೋದಿಲ್ಲ. ಏನಾದರೂ ಸ್ವೀಕಾರ ಮಾಡಬೇಕು ಅವನು. ಆದರೆ ಹೆಂಡತಿಗೆ ಚಿಂತೆಯಾಯಿತು. ಯಾಕೆ ಅಂದರೆ, ಇದು ತನ್ನ ರಾಜ್ಯ ಅಲ್ಲ, ತನ್ನ ಅಪ್ಪನ ರಾಜ್ಯ. ಆ ರಾಜ್ಯದಲ್ಲಿ ಏಕಾದಶಿ ಕಟ್ಟುನಿಟ್ಟಾಗಿ ಉಪವಾಸವನ್ನು ಮಾಡಲೇಬೇಕು. ಆದರೆ ನನ್ನ ಗಂಡನಿಗೆ ಉಪವಾಸ ಮಾಡಲಿಕ್ಕಾಗೋದಿಲ್ಲ, ಅಸಮರ್ಥ, ಉಪವಾಸ ಅಸಮರ್ಥ. ಆದರೂ ಕೂಡ ಅದಕ್ಕೆ ಹೊಂದಿಕೊಂಡಿದ್ದಾಳೆ ಆ ಚಂದ್ರಭಾಗ. ನಿಜವಾಗಿ ಬಹಳ ದೊಡ್ಡದಾದ ಮಾತುಗಳಿವೆಲ್ಲವೂ ಕೂಡ. ಗಂಡ ಯಾವ ಧರ್ಮದಲ್ಲಿ ಇದ್ದಾನೆ ಆ ಧರ್ಮದಲ್ಲಿ ಹೆಂಡತಿ ಇರಬೇಕು. ಅವನೇನು ಏಕಾದಶಿಯನ್ನು ಸುಮ್ಮನೆ ಬಿಡೋದಲ್ಲ, ಅಸಮರ್ಥ. ಇಲ್ಲಿಯೇ ನಾವು ಮುಂದೆ ಕಥೆಯನ್ನು ಕೇಳ್ತೇವೆ. ಅಸಮರ್ಥನಾಗಿದ್ದಾನೆ ಏಕಾದಶಿ ಉಪವಾಸ ಮಾಡಲಿಕ್ಕೆ. ನಾಳೆಗೆ ಏನು, ಹೇಗೆ ಚಿಂತೆಯಾಯಿತು ಅವಳಿಗೆ. ಅವಳಿಗೆ ಮಾತ್ರ ಅಲ್ಲ, ಶೋಭನನಿಗೂ ಆ ಚಿಂತೆಯಾಯಿತು. ಕ್ಷುಧಾಂ ನಸಹತೆ ಸೋಪಿ ಪಿತಾಚೈವ ಉಗ್ರಶಾಸನಃ. ತಂದೆ ಸಾಮಾನ್ಯ ಅಲ್ಲ. ಇಂಥವರು ಉಪವಾಸ ಮಾಡಿಲ್ಲ ಅಂತ ಗೊತ್ತಾಯಿತು ಅಂತಂದರೆ ಅತ್ಯುಗ್ರವಾದ ಶಿಕ್ಷೆಯನ್ನು ಅವನು ಕೊಡ್ತಾನೆ. ಧರ್ಮವನ್ನು ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರೂ ಪಾಲನೆ ಮಾಡಲೇಬೇಕು. ಅಪ್ಪ ಉಗ್ರ ಶಾಸನ, ಚಂಡ ಶಾಸನ ಅಪ್ಪ. ಆದರೆ ಗಂಡನಿಗೆ, ಪತಿಗೆ ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ, ಅಸಮರ್ಥ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಅಳಿಯ ಶೋಭನನಿಗೂ ಚಿಂತೆಯಾಯಿತು. ಏನು ಮಾಡಬೇಕು ಈ ಸಂದರ್ಭದಲ್ಲಿ? ಹೆಂಡತಿಯನ್ನು ಕರೀತಾನೆ. ಹೆಂಡತಿಯನ್ನು ಕರೆದು ಕೇಳ್ತಾನೆ, ಏನು ಮಾಡೋಣ ನಾಳೆಗೆ, ಏನಾದರೂ ಉಪಾಯ ಇದ್ದರೆ ಹೇಳು ಅಂತ. ಶೋಭನಸ್ತು ಅಬ್ರವೀತ್ ಪ್ರಿಯಾಂ ಶ್ರುತ್ವ ಪಟಃ ನಿರ್ಘೋಷಂ. ಆ ಘೋಷಣೆಯನ್ನು ಕೇಳಿ ಶೋಭನ ಹೆಂಡತಿಯನ್ನು ಕರೆದು ಕೇಳ್ತಾನೆ, ಕಿಂಕರ್ತವ್ಯಂ ಮಯಾ ಕಾಂತೆ ದೇಹಿ ಶಿಕ್ಷಾಂ. ಏನಾದರೂ ಉಪಾಯವನ್ನು, ಏನಾದರೂ ಶಿಕ್ಷಣವನ್ನು ನನಗೆ ಕೊಡು. ಶಿಕ್ಷೆಯನ್ನು ಕೊಡು ಅಂದರೆ ಶಿಕ್ಷಣವನ್ನು ಕೊಡು. ಹೇಗೆ ನಾನಿಲ್ಲಿ ಮಾಡಲಿ, ನಾಳೆಗೆ ಉಪವಾಸ ಮಾಡಲಿಕ್ಕಾಗೋದಿಲ್ಲ. ಕೃತೇನ ಏನಮೇ ಸಮ್ಯಕ್ ಜೀವಿತಂ ವಿನಶ್ಯತಿ. ನಾನೇನಾದರೂ ಉಪವಾಸ ಮಾಡಿದೆ ಅಂತ ಅಂದರೆ ನಾನು ಬದುಕೇ ಇರೋದಿಲ್ಲ. ಅಂಥ ವಿಚಿತ್ರ. ಏನು ಪ್ರಾರಬ್ಧ ಇರ್ತದಲ್ಲ. ಉಪವಾಸ ಮಾಡಲಿಕ್ಕಾಗೋದಿಲ್ಲ. ಉಪವಾಸ ಮಾಡಿದರೆ ಸತ್ತು ಹೋಗ್ತೀನಿ ಅಂತನ್ನೋಷ್ಟು ವೇದನೆ, ದುಃಖ ಅವನಿಗೆ ಆಗ್ತದೆ. ಹೀಗಾಗಿ ಅವನು ಹೇಳ್ತಾನೆ, ಉಪವಾಸ ಏಕಾದಶಿ ನನಗಾಗೋದಿಲ್ಲ, ಪ್ರಾಣಗಳೇ ಉಳಿಯೋದಿಲ್ಲ. ಆದ್ದರಿಂದ ಏನು ಮಾಡಲಿ ನಾಳೆಗೆ ನಾನು, ನೀನೇ ಏನಾದರೂ ಉಪಾಯವನ್ನು ಹೇಳಬೇಕು ಅಂತಂದಾಗ ಚಂದ್ರಭಾಗ ಹೇಳ್ತಾಳೆ, ಸ್ವಾಮಿ ನಾಳೆಗೆ ನಮ್ಮ ಅಪ್ಪನ ಮನೆಯಲ್ಲಂತೂ ತಾವು ಏನೂ ಸ್ವೀಕಾರ ಮಾಡೋದು ಬೇಡ. ಯಾಕೆ? ಕಾರಣವನ್ನು ಹೇಳ್ತಾರೆ. ನಮ್ಮ ಈ ರಾಜ್ಯದಲ್ಲಿ ಆನೆಗಳು, ಕುದುರೆಗಳು, ಹಸುಗಳು, ಯಾವ ಪಶುಗಳು ಸಹ ನೀರು ಕುಡಿಯೋದಿಲ್ಲ, ಅವುಗಳಿಗೆ ಹುಲ್ಲು ಹಾಕೋದಿಲ್ಲ. ರಾಜ ಅಂದರೆ ಆನೆ, ಕುದುರೆ, ಒಂಟೆ, ಪಶುಗಳಿಂದಲೂ ಕೂಡ ಏಕಾದಶಿಯನ್ನು ಮಾಡಿಸ್ತಾ ಇದ್ದಂತೆ. ಬಹಳ ಹಿಂದಕ್ಕೆ ನಾನು ಕಲ್ಯಾಣ ಅಂತ ಒಂದು ಹಿಂದಿಯಲ್ಲಿ ಮ್ಯಾಗ್ಝಿನ್ ಬರ್ತದೆ, ಮಾಸಪತ್ರಿಕೆ ಇರಬಹುದದು, ಬರ್ತಾ ಇತ್ತು. ಪ್ರತಿ ತಿಂಗಳು ಬರುವ ಮಾಸಪತ್ರಿಕೆ ಅಂತ ನನಗನ್ನಿಸ್ತದೆ. ಅಂತೂ ಕಲ್ಯಾಣ ಸುಪ್ರಸಿದ್ಧವಾದ ಪತ್ರಿಕೆ, ನೀವೆಲ್ಲರೂ ನೋಡಿರ್ತೀರಿ. ಆ ಪತ್ರಿಕೆಯಲ್ಲಿ ಏಕಾದಶಿಯ ಒಂದು ಕಥೆಯನ್ನು ನಾನು ಓದಿದ್ದೆ. ಇದೇ ಕಲಿಯುಗದಲ್ಲಿ ಒಂದು ಶ್ವಾನ, ಒಂದು ನಾಯಿಯ ಕಥೆಯನ್ನು ಕೊಟ್ಟಿದ್ದರು. ಏಕಾದಶಿ ದಿವಸ ಅದರ ಮುಂದೆ ಏನು ಆಹಾರ ಪದಾರ್ಥಗಳಿಟ್ಟರೂ ಅದು ತಿಂತಾ ಇದ್ದಿದ್ದಿಲ್ಲವಂತೆ. ಅದೊಂದು ಬಹಳ ದೊಡ್ಡದಾದ ವಾರ್ತೆಯಾಗಿತ್ತು ಆವಾಗ. ಹೀಗಾಗಿ ಆ ಲೇಖನವನ್ನು ಆ ಕಲ್ಯಾಣ ಪುಸ್ತಕದಲ್ಲಿ ನಾನು ಓದಿದ್ದೇನೆ. ಆದರೆ ಈಗ ನನಗೆ ಅದು ಹುಡುಕಲಿಕ್ಕೆ ಆಗ್ತಾ ಇಲ್ಲ. ನಾನು ನೋಡಿದೆ, ಆದರೆ ಹುಡುಕಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಪುಸ್ತಕಗಳನ್ನು ಮತ್ತೆ ಓದಿ ತೆಗಿಬೇಕು. ಅಥವಾ ಅವರು ವಿಶೇಷಾಂಕ ಅಂತ ಮಾಡಿರ್ತಾರೆ, ಏಕಾದಶಿ ವಿಶೇಷಾಂಕ ಅಂತ ಏನಾದರೂ ಮಾಡಿದರೆ ಅದರಲ್ಲಿ ಹುಡುಕಬಹುದು. ಒಂದು ನಾಯಿಯ ಮುಂದೆ, ಒಂದು ಶ್ವಾನದ ಮುಂದೆ ಏಕಾದಶಿ ದಿವಸ ಯಜಮಾನ, ಅದಕ್ಕೆ ಹೇಗೆ ಗೊತ್ತಾಗ್ತಿತ್ತೋ ಗೊತ್ತಿಲ್ಲ, ಮನೆಯಲ್ಲಿ ಎಲ್ಲರೂ
ಉಪವಾಸವನ್ನು ಮಾಡೋದಂತೆ. ಹೀಗಾಗಿ ಆ ಮನೆಯಲ್ಲಿ ಅದರ ಮುಂದೆ ಏನಿಟ್ಟರೂ ಸ್ವೀಕಾರ ಮಾಡ್ತಾ ಇರಲಿಲ್ವಂತೆ. ಅಂಥ ಲೇಖನವನ್ನು ನಾನು ಓದಿದ್ದೇನೆ. ಆದರೆ ಅನೇಕರು ಹೇಳ್ತಾ ಇದ್ದರು, ಪಶುಗಳಿಗೆ ಪಕ್ಷಿಗಳಿಗೆ ಅವು ಭೋಗ ಶರೀರ, ಅವಾಗೇನು ಉಪವಾಸ ಮಾಡೋದು, ಅವುಗಳಿಗೇನು ಉಪವಾಸ ಇಲ್ಲ, ನೀರಿಡಬಹುದು ಇತ್ಯಾದಿಗಳನ್ನು ಹೇಳ್ತಾರೆ. ಆಯಿತು, ಅವಶ್ಯವಾಗಿ ನಾವಿಡೋಣ, ನಾವು ನೀರಿಡೋಣ, ಬೇಡ ಅಂತ ಅಂದಿಲ್ಲ. ಆದರೆ ಮುಚುಕುಂದನ ರಾಜ್ಯದಲ್ಲಿ ಮಾತ್ರ ಆನೆ, ಕುದುರೆ, ಹಸು, ಪಶು ಪಕ್ಷಿಗಳಿಗೂ ಸಹ ನೀರು ಹುಲ್ಲುಗಳನ್ನು ಹಾಕ್ತಾ ಇರಲಿಲ್ವಂತೆ, ತಿಂತಾ ಇರಲಿಲ್ವಂತೆ. ನ ಭೋಕ್ತವ್ಯಂ ಹರೇರ್ದಿನೇ ಮಾನವೈಶ್ಚ ಕುತಃ ಕಾಂತ ಭುಜ್ಯತೆ ಹರಿವಾಸರೆ. ಹೀಗಾಗಿ ಮಾನವರು ಮತ್ತು ಏಕಾದಶಿ ದಿವಸ ಏನಾದರೂ ತಿಂದರೆ ಹೇಗೆ? ಆದ್ದರಿಂದಾಗಿ ನಮ್ಮ ಅಪ್ಪನ ಮನೆ ಇಲ್ಲಿ ಮಾತ್ರ ನಾಳೆಗೆ ಏನೂ ಸ್ವೀಕಾರ ಮಾಡೋದು ಬೇಡ. ಏನಾದರೂ ತಮಗೆ ತಿನ್ನಬೇಕು ಅಂತ ಅನಿಸಿದರೆ ಮನೆಯಿಂದ ಹೊರಗಡೆಗೆ ಹೋಗಿ ಮತ್ತೆ ತಿನ್ನೋದು ಉತ್ತಮ ಅಂತ ಹೇಳ್ತಾರೆ. ಏವಂ ವಿಚಾರ್ಯ ಮನಸ ಸದೃಢಂ ಮಾನಸಂ ಕುರು. ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ, ಉಪವಾಸ ಮಾಡಲಿಕ್ಕಾಗ್ತದೆ ಅಂತ ಅವಳೊಂದು ಮಾತನ್ನು ಹೇಳ್ತಾರೆ. ಆವಾಗ ಶೋಭನನು ಆಲೋಚನೆ ಮಾಡ್ತಾನೆ, ಆಯಿತು, ನೀನು ಸರಿಯಾದದ್ದನ್ನೇ ಹೇಳಿದಿ, ಆಯಿತು, ನಾನು ಉಪವಾಸವನ್ನು ಮಾಡ್ತೇನೆ, ಗಟ್ಟಿ ಮನಸ್ಸು ಮಾಡಿಕೊಂಡು ಉಪವಾಸವನ್ನು ಮಾಡ್ತೇನೆ, ದೈವ ಅದೃಷ್ಟ ಹೇಗಿದೆ ಹಾಗೆ ಆಗ್ತದೆ ಅಂತ ಹೇಳಿ ಅವನು ಉಪವಾಸಕ್ಕೆ ತೊಡಗಿದ್ದಾನೆ. ಸಾಯಂಕಾಲ ಆಯಿತು, ಬಹಳ ಹಸಿವೆ, ಬಹಳ ನೀರಿಡಿಕೆ ಅವನಿಗೆ ಆಗ್ತಾ ಇದೆ. ಪ್ರಾರಬ್ಧ ನೋಡಿ ಎಷ್ಟು ವಿಚಿತ್ರ. ಸಣ್ಣ ಸಣ್ಣ ಮಕ್ಕಳು, 7-8 ವರ್ಷದ ಮಕ್ಕಳು ಉಪವಾಸವನ್ನು ಮಾಡ್ತಾರೆ. ಆದರೆ ಶೋಭನನಿಗೆ ಉಪವಾಸ ಮಾಡಲಿಕ್ಕಾಗ್ತಾ ಇಲ್ಲ, ಬಹಳ ಹಸಿವೆ, ಬಹಳ ನೀರಿಡಿಕೆ ಆಗ್ತಾ ಇದೆ. ಹೇಗೋ ಹಾಗೆ ಸಾಯಂಕಾಲ ಆಯಿತು. ಏಕಾದಶಿ ದಿವಸ ಸಾಯಂಕಾಲವಾಗಿದೆ. ಎಲ್ಲ ಕಡೆಗೆ ಬಹಳ ವಿಚಿತ್ರವಾದ ಹಬ್ಬದ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಪ್ರತಿಯೊಂದು ಮನೆಯ ಮುಂದೆ ತಳಿರು ತೋರಣಗಳನ್ನು ಕಟ್ಟಿಕೊಳ್ಳುತ್ತಾ ಇದ್ದಾರೆ ದೇವರ ಆರಾಧನೆಗಾಗಿ. ಎಲ್ಲ ಕಡೆಗೆ ದೇವರ ಆರಾಧನೆ ಪ್ರಾರಂಭವಾಗಿದೆ. ಜಾಗರಣದ ಉತ್ಸವವಾಗಬೇಕು. ಆ ಉತ್ಸವಕ್ಕಾಗಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಬಹಳ ವೈಭವದಿಂದ ಜಾಗರಣೆ ನಡೀತಾ ಇದೆ. ಹರಿಪೂಜಾ ರಥಾನಾಂಚ ಜಾಗರಾಸಕ್ತ ಚೇತಸಾಂ. ಜಾಗರದಲ್ಲಿ ಆಸಕ್ತರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಶೋಭನನಿಗೆ ಬಹಳ 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 ವೇದನೆಯಾಗ್ತಾ ಇದೆ. ಸೂರ್ಯೋದಯ ವೇಳ. ಆ ಸೂರ್ಯೋದಯದ ಸಂದರ್ಭದಲ್ಲಿ ಆ ಹಸುವೆಯ ಬಾಧೆಯನ್ನು ತಟ್ಟುಕೊಳ್ಳದೆ ಶೋಭನ ಮೃತನಾಗಿ ಹೋಗಿಬಿಟ್ಟಿದ್ದಾನೆ. ಏಕಾದಶಿ ಉಪವಾಸ ಮಾಡಿದ, ಮೃತನಾದ. ದ್ವಾದಶಿ ದಿವಸ ಅವನು ಸರಿಯಾಗಿ ಮೃತನಾಗಿದ್ದಾನೆ. ಸೂರ್ಯೋದಯ ಕಾಲದಲ್ಲಿ ಏನು ಮಾಡಬೇಕು? ದಾಹಯಾಮಾಸ, ಆ ಉಚಿತವಾದ ಕರ್ಮಗಳನ್ನೆಲ್ಲ, ಅಂತ್ಯಕ್ರಿಯೆಗಳನ್ನೆಲ್ಲ ಮತ್ತು ಆ ರಾಜಯೋಗ್ಯವಾದ ರೀತಿಯಲ್ಲಿಯೇ ಮಾಡಿಸ್ತಾರೆ. ಚಂದ್ರಭಾಗ ಅವಳು ಕೂಡ ಅಲ್ಲಿ ಸಹಗಮನಕ್ಕೆ ಹೋಗ್ತಾಳೆ. ಆದರೆ ರಾಜ ನಿವಾರಣೆ ಮಾಡ್ತಾನೆ, ಬೇಡ ಅಮ್ಮ, ಸಹಗಮನ ಮಾಡಿಕೊಳ್ಳೋದು ಬೇಡ, ಧರ್ಮಗಳನ್ನು ಮಾಡು ಅಂತ ಹೇಳಿದಾಗ ಸರಿ ಅಂತ ತಂದೆಯ ಮನೆಯಲ್ಲಿಯೇ ಇದ್ದು ತಾನು ಧರ್ಮದಲ್ಲಿ ಆಸಕ್ತಳಾಗಿದ್ದಾಳೆ, ಧರ್ಮಗಳನ್ನು ಮಾಡ್ತಾ ಇದ್ದಾಳೆ. ನೋಡಿ, ಅವನು ಏಕಾದಶಿ ಉಪವಾಸವನ್ನು ಮಾಡಿದ. ಹೀಗೆ ಮಾಡಿ ಅಂತ ಸರ್ವಥಾ ನಾನು ಹೇಳೋದಿಲ್ಲ, ಯಾಕೆಂದರೆ ಅಸಮರ್ಥ ಮತ್ತು ತೀರ್ಥಯಾತ್ರಾ ಕೃತಶ್ರಮ ಮತ್ತು ರೋಗಗಳಿಂದ ಬಳಲ್ತಾ ಇದ್ದವರು, ಅವರು ಕಾಲು ಭಾಗ ಹೊಟ್ಟೆ ತುಂಬುವಷ್ಟು ಮಾತ್ರ ಆಹಾರವನ್ನು ಅವತ್ತಿನ ದಿವಸ ಸ್ವೀಕಾರ ಮಾಡಬೇಕು. ಉಪಜೀವನಕ್ಕೆ ಎಷ್ಟು ಬೇಕೋ, ಜೀವನಕ್ಕೆ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಮುಂದೆ ಹೆಚ್ಚಿನ ಧರ್ಮವನ್ನು ಮಾಡಿ ಆ ಪಾಪವನ್ನು ಕಳೆದುಕೊಳ್ಳಬಹುದು, ಇಲ್ಲ ಅಂತ ಅಲ್ಲ. ಆದರೆ ದೇಹವೇ ಹೋಯಿತು ಅಂದರೆ, ಅವನು ಮಹಾನುಭಾವ ಇದ್ದ ಶೋಭನ, ಅವನಿಗೆ ದಿವ್ಯವಾದ ಲೋಕ ಆಗೋದಿತ್ತು, ಅವನ ಪ್ರಾರಬ್ಧವೇ ಹಾಗಿತ್ತು. ಹೀಗಾಗಿ ಅವನು ಹಾಗೆ ಮಾಡಿದ. ಆದರೆ ನಾವು ಮಾತ್ರ ಆ ರೀತಿಯಾಗಿ ಪರೀಕ್ಷೆ ಮಾಡೋದು ಬೇಡ. ಸಾಧನ ಶರೀರ ಇದು. ಅವತ್ತಿನ ದಿವಸ ಹಣ್ಣು, ಹಾಲು ಇತ್ಯಾದಿಗಳನ್ನು ಸ್ವೀಕಾರ ಮಾಡಿ ಭಗವಂತನಿಗೆ ಕ್ಷಮಾಯಾಚನೆಯನ್ನು ಮಾಡಿ ವಿಶಿಷ್ಟವಾಗಿ ಧರ್ಮಗಳಲ್ಲಿ ತೊಡಗಿಕೊಳ್ಳೋದರಿಂದ ಭಗವಂತನ ಆಶೀರ್ವಾದ ನಮಗೆ ದೊರಕುತ್ತದೆ. ಅದರಲ್ಲಿ ಸರ್ವಥಾ ವಿಚಾರವಿಲ್ಲ. ಆ ರಮಾ ಏಕಾದಶಿ ವ್ರತದ ಪ್ರಭಾವದಿಂದಾಗಿ ಅವನಿಗೆ ಮಂದರಾಚಲದ ಪರ್ವತದ ಸಾನುಗಳಲ್ಲಿ, ಶಿಖರಗಳಲ್ಲಿ ಒಂದು ರಮ್ಯವಾದ ದೇವತೆಗಳ ಪುರ, ಆ ದೇವತಾಪುರಕ್ಕೆ ಅವನು ಹೋಗಿದ್ದಾನೆ. ದೇಹವನ್ನು ತ್ಯಾಗ ಮಾಡಿ ಉತ್ತಮವಾಗಿರತಕ್ಕಂತಹ ಲೋಕ, ಅಂಥ ಲೋಕಕ್ಕೆ ಹೋಗಿ ಸಿಂಹಾಸನದಲ್ಲಿ ಅವನು ಕುಳಿತುಕೊಂಡಿದ್ದಾನೆ. ಕಿರೀಟ, ಕುಂಡಲ, ಹಾರ, ಕೇಯೂರ ಇವುಗಳಿಂದ ಭೂಷಿತನಾಗಿದ್ದಾನೆ. ಗಂಧರ್ವರು, ಅಪ್ಸರಾ ಸ್ತ್ರೀಯರು ಇವರೆಲ್ಲ ಆ ಶೋಭನನ ಉಪಚಾರವನ್ನು ಮಾಡ್ತಾ ಇದ್ದಾರೆ. ರಮಾ ಏಕಾದಶಿ ಉಪವಾಸವನ್ನು ಮಾಡಿ ಈ ಲೋಕವನ್ನು ಪಡೆದಿದ್ದಿ ಅಂತ ಹೇಳಿ ಎಲ್ಲರೂ ಅವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಈ ಕಥೆ ಆಚೆ ನಡೀತಾ ಇದೆ. ಈ ಮುಚುಕುಂದನ ನಗರದಲ್ಲಿ ಸೋಮಶರ್ಮ ಅಂತ ಒಬ್ಬ ಬ್ರಾಹ್ಮಣ ಇದ್ದ, ವಿಖ್ಯಾತನಾದ ಬ್ರಾಹ್ಮಣ. ಅವನು ಅಲ್ಲಿ ಇಲ್ಲಿ ಸಂಚಾರವನ್ನು ಮಾಡ್ತಾ, ತೀರ್ಥಯಾತ್ರೆಗಳನ್ನು ಮಾಡ್ತಾ ಆ ದೇವಪುರಕ್ಕೆ ಹೋಗಿದ್ದಾನೆ. ಮಂದರ ಪರ್ವತದ ಸಾನುಗಳಲ್ಲಿ ಇರುವ ಶಿಖರದಲ್ಲಿರುವ ಆ ದೇವಪುರಕ್ಕೆ ಅವನು ಹೋಗಿದ್ದಾನೆ. ದೇವಪುರಕ್ಕೆ ಹೋದಾಗ ಅಲ್ಲಿ ಶೋಭನನನ್ನು ನೋಡ್ತಾನೆ. ಶೋಭನನನ್ನು ನೋಡಿ ಇವರು ಮುಚುಕುಂದನ ಅಳಿಯ ಅಲ್ವಾ ಅಂತ ಹೇಳಿ ಹತ್ತಿರ ಹೋಗ್ತಾನೆ. ಮಹಾನುಭಾವ ಶೋಭನ ಎದ್ದು ಬರ್ತಾನೆ. ಬ್ರಾಹ್ಮಣರಿಗೆ
ನಮಸ್ಕಾರವನ್ನು ಮಾಡ್ತಾನೆ. ನೃಪಜಾಮಾತರಂ ಜ್ಞಾತ್ವ ತತ್ಸಮೀಪಂ ಜಗಾಮಸಃ, ಅವರ ಹತ್ತಿರ ಹೋಗಿ ಮತ್ತು ಅವರ ಪೂಜೆಯನ್ನೆಲ್ಲ ಸ್ವೀಕಾರ ಮಾಡ್ತಾನೆ. ಬ್ರಾಹ್ಮಣ ಸೋಮಶರ್ಮ ಕುಶಲ ಪ್ರಶ್ನೆಗಳನ್ನು ಮಾಡ್ತಾರೆ. ಶೋಭನ ಆ ಸೋಮಶರ್ಮನಿಗೆ ಕೇಳ್ತಾನೆ, ನಮ್ಮ ಮಾವ ಚೆನ್ನಾಗಿದ್ದಾರ, ನಮ್ಮ ಮಡದಿ ಚೆನ್ನಾಗಿದ್ದಾರ, ಎಲ್ಲ ಕುಶಲವಾಗಿದೆಯಾ ಅಂತ ಕೇಳಿದಾಗ ಸೋಮಶರ್ಮ ಹೇಳ್ತಾನೆ, ಎಲ್ಲರೂ ಚೆನ್ನಾಗಿದ್ದಾರೆ. ಚಂದ್ರಭಾಗ ಕುಶಲಿನಿ ಸರ್ವತಃ ಕುಶಲಂ ಪುರೆ ಸ್ವವೃತ್ತಂ ಕಥ್ಯತಾಂ ರಾಜನ್ ಆಶ್ಚರ್ಯಂ ಪರಮಮ್ಮಮ. ನಿನ್ನ ವೃತ್ತಾಂತವನ್ನು ತಿಳಿಸು ಹೇ ರಾಜ. ಎಂಥ ದಿವ್ಯವಾದ ಲೋಕ ಈ ಲೋಕವನ್ನು, ಈ ಪ್ರದೇಶವನ್ನೇ ನಾನು ಇನ್ನೂವರೆಗೆ ನೋಡಿಲ್ಲ, ಯಾರ ಕಣ್ಣಿಗೂ ಕಾಣಿಸಿಲ್ಲ. ಇವತ್ತು ನನ್ನ ಯಾವ ಸೌಭಾಗ್ಯವೋ ಗೊತ್ತಿಲ್ಲ. ದೇವಪುರ ಈ ಪರಮ ಸುಂದರವಾದ ಕ್ಷೇತ್ರ, ಈ ಲೋಕದ ದರ್ಶನ ನನಗಾಗಿದೆ. ಇಲ್ಲಿ ನೀವಿದ್ದೀರಿ, ಯಾವ ಪುಣ್ಯ ಪ್ರಭಾವದಿಂದ ನೀವಿಲ್ಲಿಗೆ ಬಂದಿದ್ದೀರಿ, ಬಹಳ ಆಶ್ಚರ್ಯವಾಗ್ತಾ ಇದೆ ಅಂತ ಅಂದಾಗ ಶೋಭನ ಹೇಳ್ತಾನೆ, ಇಲ್ಲ ರಮಾ ಏಕಾದಶಿ ಉಪವಾಸ ನಾನು ಮಾಡಿದ್ದೇನೆ, ಆದ್ದರಿಂದ ಈ ಲೋಕಕ್ಕೆ ಬಂದಿದ್ದೇನೆ. ಆದರೆ ಈ ಲೋಕದಲ್ಲಿಯೂ ನಾನು ಬಹಳ ದಿವಸ ನಾನು ಇರೋದಿಲ್ಲ ಅಂತ ಹೇಳ್ತಾನೆ. ಯಾಕೆ ಅಂದರೆ ನಾನು ಆ ಏಕಾದಶಿಯನ್ನು ಮಾಡಿದ್ದೇನೆ, ಆದರೆ ಭಾರಿ ನಿರ್ಧಾರಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಾನು ಮಾಡಿಲ್ಲ. ಆದ್ದರಿಂದಾಗಿ ಇಂಥ ಲೋಕ ನನಗಾಗಿದೆ, ಬಹಳ ದಿವಸ ನಾನಿಲ್ಲಿ ಇರೋದಿಲ್ಲ. ಆದರೆ ಈ ಲೋಕದಲ್ಲಿ ಬಹಳ ದಿವಸ ನಾನಿರಬೇಕು, ಅದಕ್ಕೇನಾದರೂ ಉಪಾಯ ಇದ್ದರೆ ತಾವು ಹೇಳಬೇಕು ಅಂತ ಪ್ರಶ್ನೆ ಮಾಡ್ತಾರೆ ಸೋಮಶರ್ಮರಿಗೆ. ಸೋಮಶರ್ಮ ಹೇಳ್ತಾನೆ, ನನಗಾದರೂ ಏನು ಗೊತ್ತು, ಹೇಗೆ ಧ್ರುವವಾಗಿ ಸ್ಥಿರವಾಗಿ ಇಲ್ಲಿ ಇರಬೇಕು ಅಂತ ನೀವಿರಬೇಕು ಅಂದರೆ ಏನು ಉಪಾಯವನ್ನು ಮಾಡಬೇಕು ನನಗೂ ಗೊತ್ತಿಲ್ಲ. ನಿಮಗೆ ಏನಾದರೂ ಗೊತ್ತಿದ್ದರೆ ಹೇಳಿ, ಆ ಉಪಾಯ ಆಚರಣೆಗೆ ಬರುವಂತೆ ನಾನು ನೋಡ್ತೇನೆ ಅಂತ ಸೋಮಶರ್ಮ ಹೇಳ್ತಾನೆ. ಶೋಭನ ಹೇಳ್ತಾನೆ, ಮಯೈತದ್ವಿಹಿತಂ ವಿಪ್ರ ಶ್ರದ್ಧಾಹೀನಂ ವ್ರತೋತ್ತಮಂ. ಶ್ರದ್ಧೆ ಇಲ್ಲದೆ ನಾನು ಏಕಾದಶಿಯನ್ನು ಮಾಡಿದ್ದು ನೋಡಿ, ಶ್ರದ್ಧೆ ಇಲ್ಲದೆ ಏಕಾದಶಿಯನ್ನು ಮಾಡಿದರೇ ಅಂಥ ದಿವ್ಯಲೋಕವಾಗಿದೆ. ಹಾಗಂತ ಹೇಳಿ ನಾವು ಭಾರೀ ಶ್ರದ್ಧೆಯಿಂದ ಮಾಡ್ತೇವೆ ಅಂತ ನಮಗೆ ಭ್ರಮೆ ಬರೋದು ಬೇಡ. ಮಹಾನುಭಾವ ಅವನು ಶೋಭನ. ಚಂದ್ರಭಾಗ ಎಂಬ ನದಿಯ ಪತಿ ಅಂತಂದರೆ ಅವನ ಯೋಗ್ಯತೆ, ಅವನ ಯೋಗ, ಅವನ ಸೌಭಾಗ್ಯ ಏನು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಅಂಥ ಮಹಾನುಭಾವನೆ ಹೇಳ್ತಾನೆ, ನಾನು ಶ್ರದ್ಧೆಯಿಂದ ಏಕಾದಶಿ ಉಪವಾಸವನ್ನು ಮಾಡಿಲ್ಲ ಅಂತ. ಇನ್ನು ನಾವು ಯಾವ ಶ್ರದ್ಧೆಯಿಂದ ಮಾಡಿರ್ತೀವಿ ಆಲೋಚನೆ ಮಾಡಿ. ನಮ್ಮದೆಂಥ ಶ್ರದ್ಧೆ ಆಲೋಚನೆ ಮಾಡೋಣ. ಆದ್ದರಿಂದಾಗಿ ನಮ್ಮದು ಯಾವ ಶ್ರದ್ಧೆಯೂ ಇಲ್ಲ, ಆದರೂ ವ್ರತವನ್ನು ನಮಗೆ ಯೋಗ್ಯವಾದ ಭಕ್ತಿಯಿಂದ ಮಾಡಿರ್ತೇವೆ ಅಂತನ್ನೋದಕ್ಕಾಗಿ ಆ ಲೋಕಗಳನ್ನು ನಾವು ಪಡಿತೇವೆ, ಅಂಥ ಲೋಕಗಳನ್ನು ಪಡಿತೇವೆ. ಶೋಭನ ರಾಜ ಹೇಳ್ತಾನೆ, ನಾನೇನು ಶ್ರದ್ಧೆಯಿಂದ ಮಾಡಿಲ್ಲ, ಆದರೂ ನನಗೆ ಈ ಲೋಕವಾಗಿದೆ, ಆದರೆ ಈ ಲೋಕದಲ್ಲಿ ನಾನು ಸ್ಥಿರವಾಗಿ ಇರೋದಿಲ್ಲ. ಯಾಕೆ ಶ್ರದ್ಧೆಯಿಂದ ಮಾಡಿಲ್ಲ, ಪುಣ್ಯಕರ್ಮವನ್ನು ನಾನು ಅಷ್ಟು ಶ್ರದ್ಧೆಯಿಂದ ಮಾಡಿಲ್ಲ. ಆದರೆ ಇದಕ್ಕೆ ಒಂದು ಉಪಾಯವಿದೆ, ಆ ಉಪಾಯ ನನಗೆ ಗೊತ್ತು. ಏನಿಲ್ಲ, ನನ್ನ ಮಡದಿಯ ಹತ್ತಿರ ನೀವು ಹೋಗಬೇಕು. ಈಗ ಮುಚುಕುಂದ ರಾಜನ ಮಗಳವಳು ಚಂದ್ರಭಾಗ. ಚಂದ್ರಭಾಗನ ಹತ್ತಿರ ಹೋಗಿ ನನ್ನ ವೃತ್ತಾಂತವನ್ನೆಲ್ಲ ಹೇಳಬೇಕು. ಈ ಲೋಕ ನನಗೆ ಯಾವ ದೇವಪುರ ಸಿಕ್ಕಿದೆ, ಈ ದೇವಪುರದಲ್ಲಿಯೂ ನಾನು ಸ್ಥಿರವಾಗಿ ಇರೋದಿಲ್ಲ. ಆದ್ದರಿಂದಾಗಿ ಅವಳೇ ಏನಾದರೂ ಉಪಾಯವನ್ನು ಮಾಡಿದರೆ ಇಲ್ಲಿ ನಾನು ಸ್ಥಿರವಾಗಿ ಇರಬಹುದು ಅಂತ ಆ ಚಂದ್ರಭಾಗ ಹೇಳ್ತಾಳೆ. ಆಯಿತು, ಜನರಿಗೆ ಉಪಕಾರವಾಗ್ತದೆ ಅಂತನ್ನೋ ಭಾವನೆಯಿಂದ ಸೋಮಶರ್ಮ ತನ್ನ ರಾಜ್ಯಕ್ಕೆ ಬಂದು ಚಂದ್ರಭಾಗ ದೇವಿಯ ಹತ್ತಿರ ಹೋಗಿ ಅವರಿಗೆ ಹೇಳ್ತಾನೆ. ಚಂದ್ರಭಾಗ ನಮಸ್ಕಾರವನ್ನು ಮಾಡ್ತಾಳೆ. ದೇವಪುರಕ್ಕೆ ಹೋಗಿದ್ದೆ, ಆ ದೇವಪುರದಲ್ಲಿ ನಿಮ್ಮ ಯಜಮಾನರ ಭೇಟಿಯಾಯಿತು ಅಂದಾಗ ಇದು ಸ್ವಪ್ನವೋ ಅಥವಾ ನಿಜವೋ ಅವಳಿಗೆ ಆಶ್ಚರ್ಯವಾಗ್ತದೆ. ಏನು ಸ್ವಾಮಿ ಇದು ಸ್ವಪ್ನವಾ ನಿಜವಾ ಕೇಳ್ತಾಳೆ. ಕೇಳಿದಾಗ ಇಲ್ಲಮ್ಮ ಇದು ನಿಜವೇ, ಸ್ವಪ್ನ ಅಲ್ಲ, ನಿಜವಾಗಿ ನಾನು ದೇವಪುರಕ್ಕೆ ಹೋಗಿದ್ದೆ. ನನಗೂ ಇಷ್ಟು ದಿವಸ ಆ ದೇವಪುರದ ದರ್ಶನ ಆಗೇ ಇಲ್ಲ. ಮಂದರ ಪರ್ವತದಲ್ಲಿ ಆ ದೇವಪುರ ಇದೆ, ನನಗೆ ದರ್ಶನವಾಗಿದೆ, ನಿಮ್ಮ ಮನೆಯವರ ದರ್ಶನವಾಗಿದೆ, ಉತ್ತಮವಾದ ಲೋಕ ಅವರಿಗೆ ಸಿಕ್ಕಿದೆ, ಸದ್ಗತಿಯಾಗಿದೆ ರಮಾ ಏಕಾದಶಿ ವ್ರತದ ಪ್ರಭಾವದಿಂದ. ಆದರೆ ಅಲ್ಲಿ ಸ್ಥಿರವಾಗಿ ಅವರು ಇರೋದಿಲ್ವಂತೆ, ಬಹಳ ದಿವಸ ಅಲ್ಲಿ ಇರಲಿಕ್ಕಾಗೋದಿಲ್ವಂತೆ. ಯಾಕೆಂದರೆ ಶ್ರದ್ಧೆಯಿಂದ ಏಕಾದಶಿಯನ್ನು ಮಾಡಿಲ್ಲ. ಆದರೆ ಸ್ಥಿರವಾಗಿ ಆ ಲೋಕದಲ್ಲಿ ಇರಬೇಕು, ಅಂದರೆ ಪ್ರಳಯದವರೆಗೆ ಆ ಲೋಕದಲ್ಲಿ ಇರಬೇಕು. ಸ್ಥಿರ ಅಂದರೆ ನಿತ್ಯ ಅಂತ ಅಲ್ಲ, ಪ್ರಳಯದವರೆಗೆ ಅಂತೂ ದೀರ್ಘಕಾಲದವರೆಗೆ ಆ ಲೋಕದಲ್ಲಿ ಅವರಿಗಿರಬೇಕು ಅಂತ ಆಸೆ. ಹೀಗಾಗಿ ಆ ಆಸೆಯನ್ನು ನಿಮಗೆ ಹೇಳು ಅಂತ ಹೇಳಿದ್ದಾರೆ, ಹೀಗಾಗಿ ಹೇಳಲಿಕ್ಕೆ ಬಂದಿದ್ದೇನೆ. ಏನು ಮಾಡೋಣ ಆಲೋಚನೆ ಮಾಡ್ತಾರೆ. ಆಲೋಚನೆ ಮಾಡಿದಾಗ ನನಗೂ ಏನು ತೋರ್ತಾ ಇಲ್ಲ, ನಾವು ವಾಮದೇವರ ಆಶ್ರಮಕ್ಕೆ ಹೋಗೋಣ ಅಂತ ಹೇಳಿ ಚಂದ್ರಭಾಗ ಮತ್ತು ಸೋಮಶರ್ಮ ಅವರಿಬ್ಬರೂ ಕೂಡ ವಾಮದೇವರ ಆಶ್ರಮಕ್ಕೆ ಹೋಗಿದ್ದಾರೆ. ಮಂದರ ಪರ್ವತದ ಹತ್ತಿರವೇ ಅದು ಇದೆ ಆಶ್ರಮ. ವಾಮದೇವರ ಆಶ್ರಮಕ್ಕೆ ಹೋದಾಗ ವಾಮದೇವರಿಗೆ ಎಲ್ಲವನ್ನೂ ನಿವೇದನೆ ಮಾಡಿಕೊಳ್ತಾರೆ. ಆಗ ಮಂತ್ರಪೂತವಾಗಿರತಕ್ಕಂತಹ ನೀರಿನಿಂದ ಚಂದ್ರಭಾಗಿಗೆ ಅಭಿಷೇಕವನ್ನು ಮಾಡ್ತಾರೆ ಮಹಾನುಭಾವರಾದ ವಾಮದೇವರು. ಅಭಿಷೇಕ ಮಾಡಿದಾಗ ಆ ದಿವ್ಯಲೋಕಕ್ಕೆ ಹೋಗುವ ಸಾಮರ್ಥ್ಯ ಅವಳಿಗೆ ಬರ್ತದೆ. ಹೇಗೆ ಹೋದರು ಅಂತನ್ನೋ ವಿಶೇಷ ವಿವರ ಕಥೆಯಲ್ಲಿ ಇಲ್ಲ. ಆದರೆ ಅಭಿಷೇಕ ಸ್ನಾನವಾದಾಗ ಆ ದಿವ್ಯಲೋಕಕ್ಕೆ ಹೋಗುವ ಸಾಮರ್ಥ್ಯ ಅವಳಿಗೆ ಬರ್ತದೆ.
ಹೀಗಾಗಿ ಚಂದ್ರಭಾಗ ಮತ್ತು ಸೋಮಶರ್ಮ ಅವರಿಬ್ಬರೂ ಮತ್ತೆ ಆ ಲೋಕಕ್ಕೆ ದೇವಪುರಕ್ಕೆ ಹೋಗಿದ್ದಾರೆ. ದಿವ್ಯ ದೇಹೋ ಬಭೂವಾಸೌ ದಿವ್ಯಾಂ ಗತಿಮವಾಪಹ. ದಿವ್ಯ ದೇಹದಿಂದ ಆ ದಿವ್ಯ ಲೋಕಕ್ಕೆ ಹೋಗಿದ್ದಾಳೆ, ದೇವಲೋಕಕ್ಕೆ ಹೋಗಿದ್ದಾಳೆ, ಗಂಡನ ಹತ್ತಿರ ಹೋಗಿದ್ದಾಳೆ. ಗಂಡನ ದರ್ಶನವಾಗಿದೆ, ಬಹಳ ಹರ್ಷವಾಗ್ತಾ ಇದೆ, ಬಹಳ ಸಂತೋಷವಾಗಿದೆ. ಶೋಭನನಿಗೂ ಸಂತೋಷವಾಗಿದೆ. ಆ ಹೆಂಡತಿ ಬಂದದ್ದನ್ನು ನೋಡಿ ಹತ್ತಿರ ಕರೆದು ತನ್ನ ಪಕ್ಕದಲ್ಲಿ ಕೂಡಿಸಿಕೊಂಡು ಬಿಟ್ಟಿದ್ದಾನೆ. ಯೋಗಕ್ಷೇಮವನ್ನು ವಿಚಾರ ಮಾಡ್ತಾ ಇದ್ದಾನೆ. ಆ ಚಂದ್ರಭಾಗ ದೇವಿಗಂತಲೂ ಅತ್ಯಪರೂಪವಾದ ಆನಂದ, ಅತ್ಯಪರೂಪವಾದ ಹರ್ಷ. ಆ ಹರ್ಷ ಸಾಗರದಲ್ಲಿ ಅವಳು ಬಿದ್ದು ಹೋಗಿಬಿಟ್ಟಿದ್ದಾಳೆ. ಶೃಣುಕಾಂತ ಹಿತಂ ವಾಕ್ಯಂ ಯತ್ಪುಣ್ಯಂ ವಿದ್ಯತೆ ಮಯಿ. ನನಗೆ ಪುಣ್ಯ ಇದೆ, ಆ ಪುಣ್ಯವನ್ನು ಹೇಳ್ತೇನೆ ಕೇಳಿ ಸ್ವಾಮಿ. ನಾನು 8 ವರ್ಷದಿಂದ ಈ ಏಕಾದಶಿ ವ್ರತವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ನನ್ನ ತಂದೆಯ ಮನೆಯಲ್ಲಿ ಇದ್ದಾಗ 8ನೇ ವರ್ಷದಿಂದ ಏಕಾದಶಿ ಉಪವಾಸವನ್ನು ನಾನು ಮಾಡಿದ್ದೇನೆ ಶ್ರದ್ಧೆಯಿಂದ. ಯಥೋಕ್ತ ವಿಧಿ ಸಂಯುಕ್ತಂ ಶ್ರದ್ಧಾಯುಕ್ತೇನ ಚೇತಸ. ನೋಡ್ರಿ, ಗಂಡ ಹೆಂಡತಿ, ಗಂಡನಿಗೆ ಶ್ರದ್ಧೆಯಿಂದ ಮಾಡಲಿಕ್ಕಾಗಲಿಲ್ಲ. ಆದರೂ ಕೂಡ ಗಂಡನನ್ನು ತಪ್ಪು ಹಿಡಿಯಲಿಲ್ಲ. ಯಾಕೆಂದರೆ ಗಂಡ ಅಸಮರ್ಥ. ಏಕಾದಶಿ ಉಪವಾಸವನ್ನು ಮಾಡಲಿಕ್ಕೆ ಅವರಿಗೆ ಆಗೋದಿಲ್ಲ. ಅದಕ್ಕೇನು ಮಾಡಲಿಕ್ಕಾಗ್ತದೆ? ಇಬ್ಬರೂ ಸೇರಿ ಇರಬೇಕು, ಯಾವಾಗಲೂ ಕೂಡಿ ಇರಬೇಕಷ್ಟೇ. ಸ್ವಲ್ಪ ಏರುಪೇರು ಧರ್ಮದಲ್ಲಿ ಆಗಿದೆ ಅಂತಂದ ಮಾತ್ರಕ್ಕೆ ನೀವು ಏಕಾದಶಿ ಮಾಡೋದಿಲ್ಲ, ಉಪವಾಸ ಮಾಡಲಿಕ್ಕಾಗೋದಿಲ್ಲ, ಧರ್ಮ ಮಾಡಲಿಕ್ಕೆ ನಿಮ್ಮ ಕೈಲಿಂದ ಆಗೋದಿಲ್ಲ ಅಂತ ಹೇಳಿ ಬಿಟ್ಟಿರುವ ಪ್ರಯತ್ನವನ್ನು ಸರ್ವಥಾ ಮಾಡಬಾರದು. ಆದ್ದರಿಂದ ಗಂಡ ಹೆಂಡತಿಯರು ಅನ್ಯೋನ್ಯವಾಗಿ ಇರೋದೇನಿದೆಯಲ್ಲ ಅದು ಅತೀವ ದೊಡ್ಡದಾದ ಧರ್ಮ. ಅನ್ಯೋನ್ಯವಾಗಿ ಪ್ರೀತಿಯಿಂದ ಸಂತೋಷದಿಂದ ಸರಸವಾದ ದಾಂಪತ್ಯ ಅವರದ್ದಾಗಿರಬೇಕು. ಸರಸವಾದ ದಾಂಪತ್ಯವನ್ನು ನಡೆಸೋದೇನಿದೆಯಲ್ಲ ಇದು ಅತಿ ದೊಡ್ಡದಾದ ಧರ್ಮ. ಹೀಗಾಗಿ ಏಕಾದಶಿ ಉಪವಾಸ ಮಾಡಲಿಕ್ಕಾಗೋದಿಲ್ಲ, ಆಯಿತು ಅವರ ಅಸಾಮರ್ಥ್ಯದಿಂದ ಹಾಗೆ ಆಗಿದೆ ಪ್ರಾರಬ್ಧ ಅಂತ ಹೇಳಿ ಹೊಂದಿಕೊಂಡು ಚಂದ್ರಭಾಗೆ ಇದ್ದೇ ಹೊರತು ಗಂಡನ ಜೊತೆಗೆ ಜಗಳ ಆಡಲಿಲ್ಲ ಎಂದಿಗೂ ಕೂಡ. ಈಗ ಹೇಳ್ತಾ ಇದ್ದಾಳೆ, ಆದರೆ ನೋಡ್ರಿ, ಗಂಡನಿಗಿಂತಲೂ ಹೆಚ್ಚಾಗಿ ಇವಳು ಆವಾಗ ಧರ್ಮವನ್ನು ಮಾಡಿದ್ದಾಳೆ. 8ನೇ ವರ್ಷದಿಂದ ಏಕಾದಶಿಯನ್ನು ಮಾಡಿದ್ದೇನೆ, ಹೀಗಾಗಿ ಅದರ ಪ್ರಭಾವದಿಂದಾಗಿ ಈ ಲೋಕ ಸ್ಥಿರವಾಗಿ ಇರುವಂತೆ, ಈ ಲೋಕದಲ್ಲಿ ನೀವು ಸ್ಥಿರವಾಗಿ ಇರುವಂತೆ ನಾನು ಮಾಡ್ತೇನೆ ಅಂತ ಅವಳಂದಿದ್ದಾಳೆ. ಆ ಪುಣ್ಯದಿಂದಾಗಿ ಶೋಭನ ಮತ್ತು ಚಂದ್ರಭಾಗ ಅವರಿಬ್ಬರೂ ಕೂಡ ಆ ದೇವಪುರದಲ್ಲಿ, ಆ ದೇವಲೋಕದಲ್ಲಿ, ಮಂದರ ಪರ್ವತದ ಆ ದೇವಲೋಕದಲ್ಲಿ ಸುಖವಾಗಿ ಇದ್ದಾರೆ. ರಮಾವ್ರತ ಪ್ರಭಾವೇಣ ಮಂದರಾಚಲ ಸಾನುನಿ ಚಿಂತಾಮಣಿ ಸಮಾಹ್ಯೇಷ ಕಾಮಧೇನು ಸಮಾಥವ ರಮಾ ಅಭಿಧಾನ ನೃಪತೆ ತವ ಅಗ್ರೇ ಕಥಿತಾಮಯ. ಈ ರಮಾ ಎಂಬ ಏಕಾದಶಿ ಉಪವಾಸ ಮಾಡಿದ ಪ್ರಭಾವದಿಂದಾಗಿ ಗಂಡನಿಗೆ, ಆ ಶೋಭನನಿಗೆ ಉತ್ತಮವಾದ ಲೋಕವಾಗಿದೆ. 8ನೇ ವರ್ಷದಿಂದ ಕೊನೆ ತನಕ, ತಾನು ಆ ಲೋಕದಲ್ಲಿರುವ ತನಕ, ಮುಚುಕುಂದ ತನ್ನ ತಂದೆಯ ಮನೆಯಲ್ಲಿರುವ ತನಕ ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಮಾಡಿದ್ದಾಳೆ ಅನ್ನೋದಕ್ಕಾಗಿ ಆ ವ್ರತದ ಪ್ರಭಾವದಿಂದ, ಮತ್ತು ಅವನು ಮಾಡಿದ ರಮಾ ಏಕಾದಶಿ ವ್ರತದ ಪ್ರಭಾವದಿಂದ ಉತ್ತಮ ಲೋಕವನ್ನು ಪಡೆದಿದ್ದಾನೆ. ಮತ್ತು ಹೆಂಡತಿ ಚಂದ್ರಭಾಗ, ಅವಳು 8ನೇ ವರ್ಷದಿಂದ ಮಾಡಿದ ಏಕಾದಶಿ ವ್ರತದ ಪ್ರಭಾವದಿಂದಾಗಿ ಆ ಲೋಕದಲ್ಲಿ ದೀರ್ಘಕಾಲದವರೆಗೆ ಇರುವಂತೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇಂಥ ಅದ್ಭುತವಾದ ಸದ್ಗತಿಯನ್ನು ಪ್ರದಾನ ಮಾಡುವ ಏಕಾದಶಿ ರಮಾ ಎಂಬ ಏಕಾದಶಿ. ಇದು ಕಾಮಧೇನು ಕಲ್ಪವೃಕ್ಷ ಸಮಾನ, ಬ್ರಹ್ಮಹತ್ಯಾದಿ ಪಾಪಗಳನ್ನು ಪರಿಹಾರ ಮಾಡ್ತದೆ. ಏಕಾದಶಿ ವ್ರತವನ್ನು ಮಾಡುವಾಗ ಕೆಲವರು ಹೇಳ್ತಾರೆ, ಕೃಷ್ಣ ಪಕ್ಷ ಇದು ಮಕ್ಕಳಿದ್ದ ಗೃಹಸ್ಥರು ಉಪವಾಸ ಮಾಡಬಾರದು, ಕೃಷ್ಣಾಂ ನೋಪವಸೇದ್ ಗೃಹಿ ವಚನಗಳೂ ಇವೆ, ಪುರಾಣ ವಚನಗಳೇ ಇವೆ. ಕೃಷ್ಣಾಂ ನೋಪವಸೇದ್ ಗೃಹಿ, ಗೃಹಸ್ಥರಾದವರು ಕೃಷ್ಣ ಪಕ್ಷದ ಏಕಾದಶಿ ಉಪವಾಸವನ್ನು ಮಾಡಬಾರದು ಅಂತ ವಚನಗಳಿವೆ. ಹಾಗಾದರೆ ಪುರಾಣವೇ ಇದೆಯಲ್ಲ ಅಂತ ಅಂದರೆ ಶ್ರೀಮದಾಚಾರ್ಯ ಹೇಳ್ತಾರೆ, ಅದು ಮೋಹಕ. ಶುಕ್ಲ ಪಕ್ಷದ ಏಕಾದಶಿಯಾಗಲಿ ಕೃಷ್ಣ ಪಕ್ಷದ ಏಕಾದಶಿಯಾಗಲಿ ಯಾವುದೇ ಭೇದವನ್ನು ಮಾಡಬಾರದು. ಶ್ರೀಮದಾಚಾರ್ಯರು ಉಲ್ಲೇಖ ಮಾಡಿದ ವಚನಗಳ ಅಭಿಪ್ರಾಯ ಇರುವ ಶ್ಲೋಕಗಳನ್ನು ನಾವಿಲ್ಲಿ ನೋಡ್ತೇವೆ. ಏಕಾದಶಿ ವ್ರತಾನಾಂಚ ಪಕ್ಷಯೋರುಭಯೋರಪಿ ಯಥಾ ಶುಕ್ಲ ತಥಾ ಕೃಷ್ಣ ತಿಥಿ ಭೇದಂ ನ ಕಾರಯೇತ್. ಶುಕ್ಲ ಪಕ್ಷ ಬಹಳ ದೊಡ್ಡದು, ಉಪವಾಸ ಮಾಡಬೇಕು, ಕೃಷ್ಣ ಪಕ್ಷ ಅದು ಸಣ್ಣದು, ಉಪವಾಸ ಮಾಡಬಾರದು ಅಂತ ಏನಲ್ಲ. ಎರಡೂ ಏಕಾದಶಿಯಲ್ಲಿ ಉಪವಾಸ ಮಾಡೋದರಿಂದ ಭುಕ್ತಿ ಮುಕ್ತಿ ಪ್ರದಾಯಕವಾಗಿವೆ ಆ ಏಕಾದಶಿಗಳು. ಇದು ಕರಿ ಹಸು ಇದೆ, ಕಪ್ಪು ಬಣ್ಣದ ಹಸು ಇದೆ, ಇದನ್ನು ಶಿಕ್ಷೆ ಮಾಡಬಹುದು. ಇದು ಬಿಳಿ ಬಣ್ಣದ ಹಸು ಇದೆ, ಇದನ್ನು ಶಿಕ್ಷೆ ಮಾಡಬಾರದು ಅಂತ ಹೀಗೆ ಭೇದವನ್ನು ಮಾಡ್ತೀವ ನಾವು ಹಸುವಿನಲ್ಲಿ. ಇದು ಕೃಷ್ಣ ಹಸು, ಇದು ಶುಕ್ಲ ಹಸು ಅಂತ ಹೇಗೆ ಭೇದ ಮಾಡೋದಿಲ್ಲ. ಧೇನು ಕೃಷ್ಣ ತಥಾ ಶ್ವೇತ ಉಭಯೋಸ್ಸದೃಶಂ ಪಯಃ, ಅವೆರಡರ ಹಾಲು ಬಿಳಿಯಾಗಿಯೇ ಇರ್ತದೆ. ಹಾಗೆ ಕೃಷ್ಣಪಕ್ಷ ಏಕಾದಶಿಯ ಫಲ, ಶುಕ್ಲಪಕ್ಷ ಏಕಾದಶಿಯ ಫಲ ಎರಡೂ ಸಮಾನವಾಗಿಯೇ ಇರ್ತದೆ. ಫಲದಲ್ಲಿ ಯಾವುದೇ ರೀತಿಯಾದ ತಾರತಮ್ಯ ಇರೋದಿಲ್ಲ. ಆದ್ದರಿಂದಾಗಿ ಆ ಏಕಾದಶಿಗಳಲ್ಲಿ ಭೇದವನ್ನು
ಮಾಡಬಾರದು. ಇಂಥ ಏಕಾದಶಿಯ ಮಹಿಮೆಯನ್ನು ಯಾರು ಕೇಳ್ತಾರೆ ಎಲ್ಲ ಪಾಪಗಳಿಂದ ನಿರ್ಮುಕ್ತರಾಗಿ ವಿಷ್ಣು ಲೋಕದಲ್ಲಿ ಮಹಿತರಾಗಿ ಪೂಜ್ಯರಾಗಿ ಇರ್ತಾರೆ ಅಂತ ಕಥೆಯನ್ನು ಹೇಳ್ತಾರೆ. ಇತಿ ಶ್ರೀ ಬ್ರಹ್ಮವೈವರ್ತ ಪುರಾಣೆ ಕಾರ್ತಿಕ ಕೃಷ್ಣೆ ರಮ ಏಕಾದಶಿ ವ್ರತ ಮಾಹಾತ್ಮ್ಯಂ ಸಂಪೂರ್ಣಂ. ಈಗ ಆ ರಮಾ ಏಕಾದಶಿ ನಾವು ಮಾಡಬೇಕಾಗಿದೆ. ವಿಶೇಷವಾದ ಶ್ರದ್ಧೆಯಿಂದ ಉಪವಾಸವನ್ನು ಮಾಡಿ ಭಗವಂತನ ದಿವ್ಯವಾದ ಅನುಗ್ರಹ ನಮಗಾಗಲಿ. ಶ್ರದ್ಧೆಯಿಂದ ಏಕಾದಶಿ ಉಪವಾಸವನ್ನು ಮಾಡುವ ಸಾಮರ್ಥ್ಯ, ಸೌಭಾಗ್ಯ, ಅವಕಾಶವನ್ನು ಆ ಪರಮಾತ್ಮ ನಮಗೆಲ್ಲರಿಗೂ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಅಸ್ಮದ್ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ರಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಜೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಹರಿಹಿ ಓಂ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮ.